ಇನ್ನು ಮಹಿಳೆ ಜಮಾಲಾರ್ ಟಿವಿನ ಜೊತೆಗೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಲ್ಲ ನಾನು ಆ ಟೇಬಲನ್ನು ಕುಟ್ಟಿದ್ನಲ್ಲ ಅದೇ ವಿಚಾರಕ್ಕೆ ಅವರಿಗೆ ಸಿಟ್ಟಾಗಿರಬೇಕು. ಇದಾದ ಬಳಿಕ ನಾನು ಕ್ಷಮೆ ಕೂಡ ಕೇಳಿದೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಟಿವಿನ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹಲವಾರು ವಿಷಯಗಳನ್ನು ಪ್ರಸ್ತಾಪಿಸಿದ್ರು. ಏನೆಲ್ಲ ಮಾತನಾಡಿದ್ರು ನೋಡೋಣ ಬನ್ನಿ. ಅದು ಯಾಕೆ ಕೋಪ ಬಂತು ಅಂದರೆ ಸರ್, ನಾನು ಟೇಬಲ್ ಮೇಲೆ ಕೈ ತಟ್ಬಿಟ್ನಲ್ಲ ಸರ್, ಸ್ವಲ್ಪ ಕೈ ಮಡಗಿದೆ. ನಮಗೆ MLAs ಇರ್ತಿದ್ರೆ ನಾವು ಮಾತಾಡ್ತಾ ಇರಲಿಲ್ಲ. ನಮ್ಗೆ ಯಾರು ಸಿಕ್ಕಲ್ಲ ಅಂತ ನಾನು ಮಾತಾಡಿದ್ವು ಅಷ್ಟೇ ಸರ್. ಅವ್ರಿಗೇನು ಕೋಪ ಇತ್ತು ಏನು ಬರೀ ಅಷ್ಟಕ್ಕೇನೆ. ನೀವೇನು ಪ್ರಶ್ನೆ ಕೇಳಬಾರ್ದು ಅವ್ರಿಗೆ, ಯಾಕೆ ಟೇಬಲ್ ಕುಟ್ಟಬಾರ್ದಾ ನೀವು? ನಾನು ಏನು ಈ ಥರ ಆಗುತ್ತೆ ಅಂದರೆ ನಾನು ಮಾತಾಡ್ತಾ ಇಲ್ಲ. ಈ ಥರ ನಮಗೆ ವಿರೋಧವಾಗಿ ಮಾತಾಡ್ತಾರೆ ಅಂದರೆ ನಾನು ಮಾತಾಡ್ತಾ ಇರಲಿಲ್ಲ ಸರ್. ನಮ್ಗೆ ಸಮಸ್ಯೆ ಅವ್ರು ಬಂದಿದ್ದಾರಲ್ಲ ಅಂತ ನಾವು ಹೋಗಿದ್ದು. ಏನ್ ನಡೀತಾ ಇತ್ತಲ್ಲಿ, ಏನೇನು ಕೇಳಿದೆ. ಅಲ್ಲ ಏನೇನಾಯ್ತು ಜಮಾಲಾರ್ ಅವರೇ, ಏನ್ ನಡೀತು ಅಂತ ಒಂದ್ಸತಿ ಹೇಳ್ಕೊಂಡು ಹೋಗಿ ಇಲ್ಲಿ. ಏನೂ ಇಲ್ಲ ಸರ್, ಅದೇ ನಾನು ಹೋದೆ ಅವ್ರ ಹತ್ರ. ಸರ್ ನನ್ನ ಮಾತಾಡಬೇಕು ಅಂದೆ. ಮಾತಾಡು, ಮೈಕ್ ಇಲ್ಲದ್ ಮಾತಾಡು ಅಂದ್ರು. ಇಲ್ಲ ಮೈಕ್ ಬೇಕು ಸರ್ ಅಂದೆ. ಭಾಷಣ ಮಾಡ್ತೀಯಾ ಅಂತ ಚಡೈಸಿದ್ರು. ಹೌದು ಸರ್ ಅಂತ ಮೈಕ್ ತಗೊಂಡೆ. ಏನು ಇಲ್ಲ ಸರ್, ರೆವೆನ್ಯೂ ಯಾಕಂದ್ರೆ ತಹಸೀಲ್ದಾರ್ ಅವ್ರು ಇದ್ರೆ ಅವ್ರು ಕೇಳಿಸ್ಕೊಳ್ಳಿ ಅಂತ ನಾನು ಮಾತಾಡಿದ್ದು ಅಷ್ಟೇ. ನೋಡಿ ಸರ್, ಅದಕ್ಕೆಟ್ಟು ಹಾಳಾಗ್ಬಿಟ್ಟಿದೆ ರೆವೆನ್ಯೂ ಡಿಪಾರ್ಟ್ಮೆಂಟ್. ಸ್ವಲ್ಪ ನೋಡಿ ಸರ್, ಈ ತರ ಒಂದು ವಂಶವೃಕ್ಷ ಮಾಡೋಕ್ಕಾಗಲ್ಲ, ಒಂದು ಪೌತಿ ಖಾತೆ 4 ವರ್ಷ ಆದ್ರೇನು ಆಗಲ್ಲ. ಆಮೇಲೆ ಟ್ರೆಜರಿಲಿ ಒಂದು ವಯಸ್ಸಾಗಿರೋರು ಹೆಂಗಸರು ಹೋದ್ರೆ ಕೆಲಸ ಆಗ್ತಾ ಇಲ್ಲ ಪಾಪ. ಯಾರು ನಮ್ಗೆ ಕೇಳೋರು ಇಲ್ವಲ್ಲ. ಒಂದು ತಾಲೂಕ್ ಪಂಚಾಯತಿ ಇಲ್ಲ, ಒಂದು ಜಿಲ್ಲಾ ಪಂಚಾಯತಿ ಇಲ್ಲ, ಏನು ಯಾರು ಇಲ್ಲ. ಇವತ್ತು ನೀವು ಬಂದಿದ್ದೀರಾ MLA ಅಂತ ನಾನು ಬಂದಿರೋದು ಸಾರ್ ಅಂತ ಹೇಳಿದೆ. ಮಾತಾಡುವಾಗ ಟೇಬಲ್ ಮೇಲೆ ಕೈ ಇಟ್ನಲ್ಲ, ನನ್ಗೆ ಟೇಬಲ್ ಕುಟ್ಟಿ ನೀನ್ ಮಾತಾಡ್ತೀಯಾ, ಟೇಬಲ್ ಕುಟ್ಟಿ ಮಾತಾಡ್ತೀಯಾ? ಅವ್ರಿಗೆ ನಾನು ಅಂದ್ರೆ CM ಅವರು ನಾವು ಆತರ ಮಾತಾಡ್ಬಾರ್ದಾಗಿತ್ತು. ಕ್ಷಮೆ ಕೇಳದೆ, ನಾನು ಕ್ಷಮೆ ಕೇಳದೆ. ಸರ್ ನಾನು ಟೇಬಲ್ ಮೇಲೆ ಕೈ ಮಾಡಬಾರ್ದಾಗಿತ್ತು, ತಪ್ಪಾಯ್ತು ಸರ್ ಅಂದೆ. ಅವ್ರು ನನ್ನ ಮಾತು ಕೇಳಕ್ ಇಷ್ಟನೇ ಪಡ್ಲಿಲ್ಲ, ಅವ್ರದವರೇ ಮಾತಾಡಿದ್ರು. ಆಮೇಲೆ ನಾನು ಹೇಳಿದೆ, ಸರ್ MLA ಅವ್ರು ನಮ್ಗೆ ಸಿಕ್ಕಲ್ಲ ಸರ್. ಎಲೆಕ್ಷನ್ ಟೈಮ್ಲಿ MLA ಸಿಕ್ಕಿದ್ರು, ಇವತ್ತು ನೀವು ಸಿಕ್ಕಿದ್ದೀರಾ. ನೀವು ಯಾಕೆ ನಾನು ಬರ್ತಾ ಇಲ್ವಾ, ವಾರದಲ್ಲಿ ಒಂದ್ಸರಿ ಬರ್ತೀನಿ ಅಂದ್ರು ತಂದಿರೋರು. ಸಾರ್ ನೀವು ಬರ್ತಾ ಇರೋದು ಕಾರ್ಯಕರ್ತರು ನಮ್ಗೆ ತಿಳಿಸ್ತಾ ಇಲ್ಲ ಸರ್ ಅಂತ ಹೇಳಿದ್ರೆ, ನನ್ನ ಮಾತು ನನ್ಗೇನೆ, ಅವ್ರ ಮಾತು ಅವ್ರಿಗೇನೆ ಆಯ್ತು ಸರ್, ಇಷ್ಟೇ. ಅಲ್ಲ ಏನ್ ಪತ್ರ ಬರ್ಕೊಡ್ಬೇಕಾ? ನಾನು ಬರೋದು ನಾನು ಬಂದಾಗ ನೀನ್ ಬರ್ಬೇಕು ಅಂತ ಹೇಳ್ತಿದ್ರಲ್ಲ ಅವರು. ಸರ್ ಏನ್ ಮಾಡ್ತೀರಾ ಸರ್, ಅವ್ರು ದೊಡ್ಡವರು, ಕೋಪ ಅವ್ರಿಗೆ ಯಾವ್ಯಾವ ಟೆನ್ಷನ್ ಇತ್ತು. ಅಲ್ಲ ಯಾವ್ಯಾವ್ದೋ ಟೆನ್ಷನ್ ತಂದು ನೀವು ನಿಮಗೆ ನಿಮ್ಮೇಲೆ ಹಾಕ್ತಾ ಇದ್ರಲ್ಲ ಅಂತವ್ರು. ಏನೋ ನಮ್ಮಿಂದ ತಪ್ಪಾಗ್ಬಿಟ್ಟಿರ್ಬೋದಲ್ಲ ಸರ್, ಅಲ್ಲಿ ಟೇಬಲ್ ಮೇಲೆ ಕೈ ಮಾಡಿದ್ದಕ್ಕೆ ಸ್ವಲ್ಪ ತಪ್ಪಾಗ್ಬಿಟ್ಟಿದೆಲ್ಲ. ಅಲ್ಲ ಜಮಾಲಾರ್ ಅವ್ರೆ, ನೀವೇನ್ ನಿಮ್ ಮನೆಗೆ ನನಗೊಂಚೂರು ರೇಷನ್ ಕೊಡಿ ಅಥವಾ ನನಗೊಂಚೂರು ದುಡ್ಡು ಕೊಡಿ ಅಂತ ಹೋಗಿದ್ರಾ? ಇಲ್ಲ ತಾನೇ? ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ನೋ ನೋ ನೋ. ಜನಗಳಿಗೆ ಅನುಕೂಲ ಆಗ್ಲಿ, ಜನಗಳ ಕೆಲಸ ಆಗ್ತಿಲ್ಲ ತಾನೇ ನೀವು ಅಂತ ಹೋಗಿದ್ ನೀವು? ಸಿಕ್ಕಿಲ್ಲ, ಇಲ್ಲ ಸರ್, ನೋ. ಅಲ್ಲ ಹೌದು ಸರ್, ಜನಗಳಿಗೆ ಅಲ್ಲಿ ನೋವು. ಯಾಕಂದ್ರೆ 8 ತಿಂಗಳು ನಾನು ಸುತ್ತಿದ್ದೆ ಸರ್ ಅಲ್ಲಿ ಆಫೀಸ್ಗೆ. ಅದಕ್ಕೆ ಜನಗಳಿಗೆ ನೋವಾಗುತ್ತೆ ಅಂದ್ಬಿಟ್ಟೆ ನಾನು ಮಾತಾಡಿದ್ದು. ಅಲ್ಲ ಈಗ ನೀವು ತಾಲೂಕ್ ಪಂಚಾಯತಿ ಮೆಂಬರ್ ಅಲ್ವಾ, ಜನ ನಿಮ್ಮನ್ನ ಕೇಳ್ತಾರೆ, ಕೆಲಸ ಆಗ್ಲಿಲ್ಲ ಅಂದ್ರೆ ಬರ್ತಾರೆ. ಏನ್ ಜಮಾಲಾರ್ ಒಂದು ಕೆಲಸ ಆಗ್ತಿಲ್ವಾ ಅಂತ ನಿಮ್ಮನ್ನ ಕೇಳ್ತಾರಪ್ಪ. ಹೌದು ಸರ್, ಬರ್ತಾರೆ ಬರ್ತಾರೆ. ನೀವು ಅದನ್ನ ಪ್ರಶ್ನೆ ಕೇಳಿದಿರಾ? ಇವರು ಒಳ್ಳೆ ವ್ಯಕ್ತಿ.